ಆನೆ ಕಾಣಿಸುತ್ತಾ? ಡೈಲಿ ಇಲ್ಲ, ಡೈಲಿ ಇருக்கு. ಆ ಪಾಟಕ್ಕೆ ಅಂದ್ರೆ ಅದು ಪಾಟಕ್ಕೆ ಹೋಗಿರು. ಬಿಟ್ಟು ನೋಡ್ರಿ, ಫ್ರೆಶ್ ಇದೆ. ಎಲ್ಲೆಲ್ಲ ಆಡ್ತೈತೆ ಇಲ್ಲಿ ನೋಡಿ ಆನೆ ಲದ್ದಿ. ಈಗ ಕರಡಿ ಬಂದ್ರೆ ಏನ್ ಮಾಡ್ತೀಯ ಹೇಳು? ಜಯ ಆಂಜನೇಯ. ಹಾ, ಎಲಿಫೆಂಟ್ ಎಲಿಫೆಂಟ್ ಹೋಗೋಣ ಬ್ರೋ. ಇಲ್ಲಿ ನೋಡಿ ಬ್ರೋ, ಲದ್ದಿ ಎಲ್ಲ ಹಾಕಿದೆ ಫ್ರೆಶ್ ಎಲ್ಲ ಇದು ಅಣ್ಣ. ನಿಮಗ್ ಫ್ರೆಶ್ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಆಕ್ಚುಲಿ ಈಗ 3ನೇ ಲಾಗ್. ಲಾಸ್ಟ್ ಲಾಗ್ ಏನಾದ್ರು ನೋಡಿಲ್ಲ ಅಂದ್ರೆ ಲಾಸ್ಟ್ 2 ಲಾಗು, ಸೊ ಅದನ್ನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಅಂದ್ರೆ ಲಾಸ್ಟ್ 2 ಲಾಗ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಬೆಂಗಳೂರಿಂದ ನಮ್ಮ ಸ್ಟೇ ಪಾಯಿಂಟ್ ಹೋಗೋ ತನಕ ನೋಡಿರ್ತೀರಾ. BRT ಟೈಗರ್ ರಿಸರ್ವ್ ಕ್ರಾಸ್ ಮಾಡಿ ಫಾರೆಸ್ಟ್ ರೂಟ್ ತಗೊಂಡು ಅಲ್ಲಿಂದ ಏನೇನೋ ಸರ್ಕಸ್ ಮಾಡ್ಕೊಂಡು, ಆಕ್ಚುಲಿ ಅದು ಆ 2 ವಿಡಿಯೋ ಒಂದೇ ಇದ್ರಲ್ಲಿ ಬರೋದಿತ್ತು. ಅದ್ರ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಆಮೇಲೆ ನೋಡ್ತಾ ನೋಡ್ತಾ ನಿಮಗೂ ಸ್ವಲ್ಪ ಬೋರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಟೈಮ್ ಕೂಡ ಇರಲ್ಲ. ಏನಾದರೂ ನಿಮಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ಬೇಕು ಅಂದ್ರೂ ಹೇಳಿ, ಅವಾಗ ಅದನ್ನು ಪ್ರಿಪೇರ್ ಮಾಡ್ತೀನಿ ಆ ಥರನೇ. ಬಟ್ ಈಗ ನಂಗೆ ಗೊತ್ತಿಲ್ಲ ಅಲ್ಲ, ನಾನು ಹೊಸೊಬ್ಬ. ಸೊ ನಿಮ್ಮ ಅಭಿಪ್ರಾಯ ಹೆಂಗಿರುತ್ತೆ ಅಂತ, ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ. ಸ್ಟೇ ಪಾಯಿಂಟ್ ಹತ್ರ ರೀಚ್ ಆಗಿದ್ವಲ್ಲ, ಅಲ್ಲಿಂದ ಇವಾಗ ಆನೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಆ್ಯಕ್ಚುಲಿ ಎಲಿಫೆಂಟ್ ವಾಚ್ ಟವರ್ ಅಂತೆ ಅದು. ಅಂದರೆ ಒಂದು ಟವರ್ ಥರ ಇದೆ. ಈಗ ನಾನು ಹೆಂಗೆ ಸ್ಲ್ಯಾಪ್ ಮೇಲೆ ನಿಂತ್ಕೊಂಡಿದ್ದೀನಲ್ಲ, ಹಿಂಗೆ ಸ್ಲ್ಯಾಪ್ ಮೇಲೆ ನಿಂತ್ಕೊಂಡು ಅದನ್ನು ನೋಡ್ಬೋದು ನಾವು. ಓಕೆ, ಸೊ ಆಲ್ಮೋಸ್ಟ್ ನಾವು ಒಂದು 4 ಗಂಟೆಗೆ ಹೋಗಿರ್ತೀವಿ ಅಲ್ಲಿ. 5:30 5:30 ಆಗಿರ್ತದೆ. 4 ಗಂಟೆಗೆ 4:15 ಬಿಟ್ಟಿದ್ವಿ. ಒಂದು ಅರ್ಧ ಗಂಟೆ ದಾರಿ. ಎಲಿಫೆಂಟ್ ಸಿಕ್ತೋ ಇಲ್ಲ ಅಂತ ಅದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗಿರ್ತದೆ. ಅಂದರೆ ನಾವು ಅಲ್ಲಿ ಹೋಗಿ ನಾವಲ್ಲಿ ಎಷ್ಟು ಹೆದರಿದ್ದೀವಿ ಅಂತ ಅದನ್ನು ಕೂಡ ಇದರಲ್ಲಿ ನೋಡ್ಬೋದು ನೀವು. ಅಂದರೆ ಹೇಳಿಕ್ಕಾಗಲ್ಲ ಗಾಯ್ಸ್, ಎಲ್ಲಿಂದ ಆನೆ ಬರುತ್ತೆ ಏನು ಅದನ್ನೆಲ್ಲ ಈ ವಿಡಿಯೋದಲ್ಲಿದೆ. ನೀವು ನೋಡಿ, ಚೆನ್ನಾಗಿದೆ ವಿಡಿಯೋ. ಒಂಥರ ಖುಷಿ ಕೊಡುತ್ತೆ ನಿಮಗೂ. ಅಂದರೆ ಎಲ್ಲರೂ ಎದುರು ಹೋಗಿದ್ವಿ ಗಾಯ್ಸ್ ಅಲ್ಲಿ. ಆದರೂ ಒಂದು 2-3 ಜನ ಏನೋ ಬಂದಿಲ್ಲ. ಬಾಕಿ ಒಂದು ಆಲ್ಮೋಸ್ಟ್ 10-11 ಜನ ಏನೋ ಹೋಗಿದ್ವಿ. ಬಟ್ ಎಲ್ಲ ಜನ ಏನೋ ಬಂದಿಲ್ಲ ಅಲ್ಲಿ. ಎಲ್ಲರೂ ಇಲ್ಲೇ ಸ್ಟೇನಲ್ಲೇ ಇದ್ದರು, ಸ್ವಿಮ್ಮಿಂಗ್ ಪೂಲಲ್ಲೇ ಆಟಾಡ್ತಾ. ಸೊ ಬನ್ನಿ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಒಂಚೂರು ಊಟ ಗೀಟ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು, ಇವಾಗ ಒಂದು ಎಲಿಫೆಂಟ್ ವಾಚ್ ಟವರ್ ಇದೆ, ಅಲ್ಲಿ ಎಲಿಫೆಂಟ್ ಸಿಗುತ್ತಂತೆ, ಅಂದರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬನ್ನಿ ನೋಡೋಣ. ಥಿಂಕ್ ಒಂದು 10 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾ ಇದ್ರು. ಹಾಂ ಹಾಂ ಹೌದು. ಹಾಂ, ಅದು ಅಲ್ಲೇ ಒಂದು 3800 ತಗೊಂಡ. ಅಲ್ಲ ಗೈಸ್, ರೋಡ್ ನೋಡಿ ಹೆಂಗಿದೆ. ನಮ್ನ ಕವರ್ ಮಾಡಿ ಬ್ರೋ. ಜೋಶಿಗೆ ಬರ್ಬಿಡ್ರಿ. NK ರೈಡರು ನಾವು, ಮಾಂಕ್ ರೈಡರು. ಮಾಂಕ್ ರೈಡರು. ಯಪ್ಪ, ಹೀಗೆ ಹೊಡಿತೀಯ ಗುರು? ಯಾಕೆ ಭಯ ಆಯ್ತಾ ನಾನು ಹೊಡೆಯೋದು ನೋಡಿ? ಸೂಪರ್ ಆಗಿ ಹೊಡಿತೀರಾ. ಇವಾಗ ಹೊಡ್ರಿ, ರಿಟರ್ನ್ ನಾನು ನೋಡಿ ಇಳ್ದಿರತ್ತೆ. ನಿನ್ನ ಇಷ್ಟನೇ ನನ್ನ ಇಷ್ಟ. ಲವ್ ಯು ಬ್ರೋ, ಇಲ್ಲ ಆನೆ ಬರಲ್ವಾ? ಯಾವಾಗ அங்கே அது மட்டும் பார்த்தோம். கீழே போயிட்டு இருக்குமா? நெறியான நக்கிலே தான் இருக்கு. அதெல்லாம் நைட்ல எவ்வளோ வேணா இருக்கு. நைட்டில் டேயில் இப்போ இல்லை. டேயிலையும் இருக்கு. சரி, ஏன்னா நாங்கள் டைம் தூரம் போனோம், எனக்கு கிடைக்கவே இல்லை. எனி டைம் வேணா இங்கே ஆனை இருக்க சான்ஸ் இருக்கு. ஆனால் ஃப்ரெஷ்ஷாக லத்தை மட்டும் இருந்ததுங்களா? பார்த்தீங்களா? ஃப்ரெஷ்ஷாக இருந்தது. அது நைட்டு தான் போட்டுருக்குது. நைட்டு தான் போட்டிருக்கோம். ஆனையெல்லாம் இருக்குதுங்க ப்ரோ, நிறைய இருக்குது. உங்களுக்கு எதுவும் டிஸ்டர்ப் பண்ணாதா? எங்களுக்கெல்லாம் ஒன்றும் டிஸ்டர்ப் வந்தால் இந்த காட்டோரம் வந்துட்டு அப்படியே போயிடும். எவ்வளோ இருக்குது ஒரு குத்து மதிப்பா? இப்போ ஒரு 10 இருக்குமா? பார்த்தது வந்து ஒரு 4 இருந்தது. 4 இருந்தது. இந்த 4 மட்டும் தான் இங்கே நடமாட்டம் இருக்குது. பெருசா சின்னதா? பெருசு தான். சின்னது 2 இருக்குது, பெருசு 3 இருக்குது. பெருசு 3 இருக்குது. உங்களுக்கு எதுவும் பாதிப்பு இல்லை? உங்களுக்கு ஒன்றும் பாதிப்பு. ಡೈಲಿ ಬರುತ್ತಾ? ಡೈಲಿ ಓಕೆ. அதுக்கு எதாவது தீனி நீங்கள் தரீங்களா? எதுனா நாங்களும் ஒரு தீனி இல்லை, அதான் பாட்டுக்கு வந்துடும், அது பாட்டுக்கு போயிடும். அது காட்டில் ஏதோ சாப்பிட்டுக்கணும், அப்படியே இருக்கும். ஒன்றும் பண்ணாது எங்களெல்லாம், டிஸ்டர்பன்ஸே இல்லை. ಓಕೆ ಓಕೆ ಅಣ್ಣ, ಥ್ಯಾಂಕ್ ಯು. தேங்க்ஸ் ಗಾಯ್ಸ್, ಟೈಮ್ ಟು ಓಪನ್ ದ ಗೇಟ್. முன்னாலே போலாமா ಅಂತ ಕೇಳಿ. ಓ ಬ್ರೋ, ಬೈಕಲ್ಲಿ ಹೋಗ್ಬೋದು ಅಂತ ಹೋಗಿ. ಮೊದಲು ಯಾರು ಅವರೇ?
ಹ್ಞೂ ಯಾರೋ ಒಬ್ಬ ದೇವ್ರ ತರ ಮಾತಾಡ್ತಿದ್ದ ಕಾಣಿಸ್ಲಿಲ್ಲ. ಅಣ್ಣ ಹಾಂ ನಮ್ಮ ಮುಂದೆ ಅವ್ರು ಮಾಡ್ತಾ ಇರ್ತೀವಿ, ಬನ್ನಿ ಡಿಸ್ಕವರ್ ಮಾಡ್ತೀವಿ. ಹಾಂ ನಡೀರಿ ಬ್ರೋ. ಹಾಂ ಇದೆ ಎಲಿಫೆಂಟ್ ವಾಚ್ ಟವರ್. ಅಣ್ಣ ಎಲಿಫೆಂಟ್ ಇದೆಯಾ ಇಲ್ಲಿ? ಇದೇ ವ್ಯೂ ಪಾಯಿಂಟು, ಬಟ್ ಇಲ್ಲಿ ಎಲಿಫೆಂಟ್ ಎಲ್ಲಿ ಬರುತ್ತೆ? ನಡೀರಿ. ಗಾಯ್ಸ್ ಎಲ್ಲೆಲ್ಲೋ ಸಂಧಿ ಒಳಗೆ ನುಗ್ತಾ ಇದ್ದೀವಿ, ಎಲ್ಲಿ ಏನಿರುತ್ತೆ ಅಂತ. ಹಾಂ ಏಯ್ ನಡೀರಿ ಬ್ರೋ, ಹೋಗೋಣ. ಜೈ ಆಂಜನೇಯ, ಜೈ ಹೋಗಿ ಬಾ. ಆಂಜನೇಯ. ಅಣ್ಣ ಆನೆ ಬಂದ್ರೆ ಹೆಂಗೆ? ಆನೆ ಬಂದ್ರೆ ಅದಕ್ಕೆ ಸಿಗುತ್ತೆ. ನಡೀರಿ ಬ್ರೋ, ಹೋಗೋಣ. ಅದು ಎಲ್ಲೋ ಲದ್ದಿ ಐತಂತೆ ಇಲ್ಲೇ. ಇಲ್ಲಿ ಐತಣ್ಣ, ಇಲ್ಲಿ ನೋಡಿ, ಎಲ್ಲೈತೆ ಆನೆ? ಇಲ್ಲಿ ನೋಡಿ ಆನೆ ಲದ್ದಿ. ಎಲ್ಲೋ ಅದು ಒಣ್ಗೋಗೈತೆ. ನಡೀರಿ ಬ್ರೋ, ಒಣ್ಗೋಗೈತೆ. ನಡೀರಿ ಬ್ರೋ. ಅಣ್ಣ ಗಾಡಿ ಎಲ್ಲಾದ್ರೂ ಸಂಧಿ ಒಳಗೆ ನುಗ್ಗಿಸ್ಬಿಡ್ತೀನಿ ನಾನು ಆನೆ ಬಂದ್ರೆ. ಗಾಯ್ಸ್ ಆನೆ ಲದ್ದಿನೇ ಕಾಣಿಸ್ತೈತಪ್ಪ. ಗಾಯ್ಸ್ ಏನ್ ಮಾಡೋದು? ಇಲ್ಲಿ ನೋಡಿ ಇಷ್ಟು ದೊಡ್ಡ ಲದ್ದಿ. ಏನು ಹೇಳಿ, ಹಾ ಸಖತ್ತಾಗಿ ಅಡ್ವೆಂಚರ್ ಮಾಡ್ತಾವ್ರಪ್ಪ. ಈ ಸೈಡ್ ಅಂತೂ ಹೋಗಲ್ಲ ಬಿಡಿ, ಯಾಕಂದ್ರೆ ಡೌನು. ಇಲ್ಲಿ ಮೇಲಿಂದಾನೆ ಬಂದ್ರೆ ಹೆಂಗೆ ಅಣ್ಣ ಯೂಟನ್ನು ಓಡಿಸ್ಕೊಂಡು ಬಂದ್ಬಿಡ್ತಾವು. ನಡೀರಿ ಬ್ರೋ, ಎಲ್ಲೂ ಇಲ್ಲ ಬ್ರೋ. ನಡೀರಿ. ಹುಲಿ ಸಿಕ್ಕಿದ್ರೆ ಅಡ್ಡಿ ಇಲ್ಲಪ್ಪ. ಬ್ರೋ ಇಲ್ಲಿ ನೋಡಿ ಬ್ರೋ, ಲದ್ದಿ ಎಲ್ಲ ಹಾಕಿದೆ. ಇಲ್ಲಿ ಲದ್ದಿ ಎಲ್ಲ ಹಾಕಿದೆ ಬ್ರೋ. ನಡೀರಿ ಬ್ರೋ, ಹೋಗೋಣ. ಫ್ರೆಶ್ ಅಲ್ಲ ಇದು ಅಣ್ಣ ನಿಮಗ್ ಫ್ರೆಶ್ ಲದ್ದಿ ಮತ್ತೆ ಫ್ರೆಶ್ ಲದ್ದಿ. ಅಣ್ಣ ತಿರುಗಿಸ್ಲಿಕ್ಕೆ ಆಗಲ್ಲ ಅಣ್ಣ, ಇಲ್ಲಿ ಗಾಡಿ ಬಿಟ್ಟೆ ಓಡ್ಬೇಕು ಇಲ್ಲಿಂದ. ಹೋಗಿ ನಂಗೆ ಬೇಡ ಕಾಟ. ನೋಡ್ತಾ ಇರಿ ಆನೆ ಲದ್ದಿಗಳು ಹೆಂಗೈತೆ. ಯಾವ್ದು ಆನೆ ಕಾಣಿಸ್ತಾ ಇಲ್ಲ. ಇಲ್ಲಿಂದೆಲ್ಲ ಬರಲ್ಲ. ಎಷ್ಟು ಬಂದ್ರೆ ನಮಗೂ ಖುಷಿ ಆಗುತ್ತೆ. ಅಲ್ಲ, ಇಷ್ಟು ಹೈಟ್ ಹೆಂಗ್ ಬರುತ್ತದು ಇಲ್ಲಿಂದೆಲ್ಲ? ಬರುತ್ತೆ. ಇಲ್ಲಿ ಬ್ರೋ, ಎಲ್ಲಿ ಅಲ್ಲಾಡ್ತೈತೆ? ಎಲ್ಲಿ? ಯಾವ್ದು ಇಲ್ಲ. ನಡೀರಿ ಬ್ರೋ, ಹೋಗೋಣ. ಎಲ್ಲಿ ಹೋಗೋಣ? ಕರ್ಮ. ಯಾವ್ದು ಇಲ್ಲ ಬ್ರೋ, ನಡೀರಿ ಬ್ರೋ. ತಿರುಗಿಸಿ. ಏಯ್ ನಡೀರಿ ಬ್ರೋ, ಏನಿಲ್ಲ. ಏನು ಅಲ್ಲಾಡ್ತಾ ಇಲ್ಲ. ಎಲ್ಲಿ ಅಲ್ಲಾಡ್ತೈತೆ? ಏನು ಇಲ್ಲ. ನಡೀರಿ ಬ್ರೋ. ಧೈರ್ಯ ಮಾಡಿ ನಡೀರಿ. ಏನಾಗ ಸುಮ್ಮನೆ ಯಾಕೋ ದೆಂಗ್ತವ್ರೆ ನಂಗೆ ಎಲ್ಲ. ಐತೆ ಯಾವುದು ಇಲ್ವಲ್ಲ ಅಲ್ಲಿ. ಏನಿಲ್ಲ. ನಡೀರಿ ಬ್ರೋ, ಕಚ್ಕೋಬೇಡಿ ಬ್ರೋ, ದೂರ ಇರಿ ಅಣ್ಣ. ಸ್ವಲ್ಪ ಇಳಿರಿ ಅಣ್ಣ. ಏನಿಲ್ಲ ಅಲ್ಲಿ. ಅಣ್ಣ ನೀವು ಇಳಿರಿ, ಬೇಗ ಅಣ್ಣ ಇಳಿರಿ ಅಣ್ಣ. ತಿರುಗಿಸ್ಬೇಕಣ್ಣ. ಅಣ್ಣ ಇದೆ ಅಣ್ಣ. ಏನಿಲ್ಲ ಬ್ರೋ ಅಲ್ಲಿ. ಆಲ್ರೆಡಿ ಅವರೇ ಹೋಗ್ತಾರೆ. ಬೇಡ ಅಣ್ಣ. ಅಣ್ಣ ಯಾಕೋ ಬೇಡ ಅನ್ಸಿತ್ತು ಅಣ್ಣ. ಬನ್ನಿ ಅಣ್ಣ. ಏನು ಹೇಳಿ, ಸುಮ್ಮನೆ ಡವು ಸೌಂಡು. ಗೈಸ್ ಆನೆ ಇದೆ ಅಂತೆ. ಆನೆಗೆ ಓಡ್ಲಿಕ್ಕೆ ಬರುತ್ತಾ? ಆನೆ ಓಡುತ್ತಾ ಬ್ರೋ? ಆನೆ ಓಡುತ್ತಾ? ಅಣ್ಣ ಇದು ಹಳೇದಂತೀರಲ್ಲ. ನಾನು ಚೆಕ್ ಮಾಡ್ತೀನಿ. ಟೇಸ್ಟ್ ಮಾಡ್ತೀರಾ? ಇಲ್ಲ ಮುಟ್ ನೋಡ್ರಿ. ಅಣ್ಣ ಫ್ರೆಶ್ ಇದೆ ಇದು. ಇಲ್ಲಿಂದ ಪಾಸ್ ಆಗಿದೆ. ತುಳಿದ್ರೆ ಒಂದು ಮೆಡಿಸನ್ ಇದೆ, ಇದು ಕಾಫಿ ಮಾಡ್ತಾರೆ. ಗೈಸ್ ಆನೆ ಬರೋದಂತೂ ಪಕ್ಕ. ಎಲಿಫೆಂಟ್. ಒಂಟಿ ಆನೆ ಇದ್ರೆ ಅಟ್ಯಾಕ್ ಮಾಡುತ್ತೆ, ದಿಂಡಿ ಇದ್ರೆ ಅಟ್ಯಾಕ್ ಮಾಡುತ್ತೆ. ಹಾ, ಒಂಟಿ ಆನೆ ಇದ್ರೆ ಅಟ್ಯಾಕ್ ಮಾಡುತ್ತೆ.
ಗಂಟೆ ಆರಾಗಿರ್ಬೋದು, ಡಿಂಗ್ ಡಿಂಗ್ ಅಂತ ಡೌನ್ ಆಗ್ಬಿಟ್ಟಿರುತ್ತೆ ಈಗ. ಇಲ್ಲಿ ಹೋಗ್ಲೇಬೇಡಿ ಅಂತ ಒಂದು ಇದು ಹೇಳಿದ್ನಲ್ಲ ವೆರಿ ರಿಸ್ಕಿ. ಫಾಸ್ಟ್ ಅವರ್ ಆದ್ಮೇಲೆ ಮುಂದಕ್ಕೆ ಹೋಗ್ಲೇಬೇಡಿ ನೀವು ಅಂತ. ವಾಚ್ ಟವರ್ ಎಲ್ಲಿದೆ? ಅಲ್ಲೇ ಇತ್ತಲ್ಲ. ಚಿಕ್ಕದೊಂದು ಗ್ರೀನ್ ಕಲರ್ ಇತ್ತಲ್ಲ ಮನೆ ಥರ ಫಸ್ಟ್ ಫ್ಲೋರ್. ಈಗ ಕರಡಿ ಬಂದ್ರೆ ಏನ್ ಮಾಡ್ತೀಯ ಹೇಳು? ಗಿಡದ ಮೇಲೆ ಹತ್ಕೊಂಡು ಅಲ್ಲ ಆನೆ ಲದ್ದಿ ಎಲ್ಲ ಸಿಕ್ತಂತ ಎಲ್ರು ರಿಟರ್ನ್ ಹೋಗ್ತಾರೆ. ಫ್ರಂಟಿಂದ ಬಂದ್ಬಿಡ್ಬೇಕೀಗ ಆನೆ. ಕ್ಯಾಮ್ರಾ ಅಣ್ಣ ಇದ್ದ ಕ್ಯಾಮೆರಾ ಅಣ್ಣ ಜೀವನೇ ಇರಲ್ಲ ಅಣ್ಣ. ಗೈಸ್ ನೋಡಿ ಎಲ್ರು ಮೇಲೆ ಹತ್ತವ್ರೆ. ಆನೆ ಕಾಣಿಸುತ್ತಾ? ಯಾರು ಗುರು? ಆನೆ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ. ಬನ್ನಿ ನಾವು ಹತ್ತೋಣ ಮೇಲೆ. ಇದು ಎಲಿಫೆಂಟ್ ವಾಚ್ ಟವರ್. ಇದು ಇರುತ್ತೆ ತಾನೆ, ಗಟ್ಟಿ ಇದೆ ತಾನೆ? ಎಲ್ಲಿ ಬ್ರೋ? ಎಲಿಫೆಂಟ್ ವಾಚ್ ಟವರ್ ಅಂತ ಹೇಳಿ ಇದು ಯಾವುದೋ. ಹಾ ಎಲಿಫೆಂಟ್ ಎಲಿಫೆಂಟ್. ಹಾಂ ನಾಳೆ ನಾಳೆ ಹಾಕೋದು. ನಾಳೆ 26 ಜನವರಿ ಅಲ್ಲ. ಚಿನ್ನು 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 ಬಂದ ಬಂದ ಬಂದ. ಒಂದು ಆನೆ ಸಿಕ್ಕಿದ್ರೆ ಚೆನ್ನಾಗಿತ್ತು. ಅಲ್ಲಿ ಲದ್ದಿ ನೋಡಿ ಭಯ ಪಡ್ತಾವ. ಆನೆ ನೋಡ್ಬಿಟ್ರೆ ಚಿಕ್ಕ ಚೆನ್ನಾಗಿತ್ತು. ಕಂಟೆಂಟ್ ಇದು ಹಾಕ್ಕೊಂಡ್ಬಿಡು. ಆನೆ ನೋಡ್ಲಿಕ್ಕೆ ಹೋಗಿದ್ವಿ, ಲದ್ದಿ ಸಿಕ್ತು. ಹೋಗೋಣ ಹಿಂಗೆ ಹೋಗಿ ಅವ್ರು ಬರೋ ಮುಂಚೆ ಬರೋಣ. ಹೋಗಿ ಬಂದ್ರೋಣ. ಹುಡುಗಿ ಟೈಮ್ ಜಾಸ್ತಿ ಇಲ್ಲ. ಏ ಓ ಓ ಹಾಂ ಇಲ್ಲ ನಾங்களೇ ಕಾರು ಬೆಂಗಳೂರು. ಹಾಂ ಅವ್ರು ಹಾಂ ಕ್ಯಾಮೆರಾ இவக்குங்களா ஆக்சுவலா அது கார் விட மாட்டாங்க. நாங்க பைக்ல மட்டும் போயிட்டு வந்தோம். இல்ல யாரும் இல்ல. அந்த வழியா தான் போனோம். சரி கிட்ட ஒரு 2 கிலோமீட்டர் உள்ள போனோம். நல்லா இருந்தது. திரும்ப ரிட்டர்ன் வந்துட்டோம். யானோட ஃப்ரெஷ்ஷாக லத்தி எல்லாம் இருந்தது. சரி எதுக்கு ரிஸ்க் எடுத்து வந்துட்டோம். சரி சரி நடியப்பா அங்கே போகணும். ಓ ಇಷ್ಟೇ. ಎಣ್ಣೆಲ್ಲ ಹೊಡೆದು ಇಲ್ಲ ಆನೆ ಬರುತ್ತಾ? ಇಲ್ಲಿ ಬರ್ಬೋದು ಮೋಸ್ಟ್ಲಿ. ಏನು ಗುರು ಇದ್ರಲ್ಲಿ ಎಲ್ಲ ಆಫ್ ರೋಡ್ ಎಲ್ಲ ಹೊಡಿತೀಯ. ಕೆಳಗಡೆಯಿಂದ ಹೋಗ್ಲಾ? ಎಲ್ಲಾದ್ರೂ ಹೋಗು. ಏನಿಲ್ಲ. ಗೊತ್ತಾನೆ ರೆಸಾರ್ಟ್ ಹೆಸರು. ಹಾಂ ರೆಸಾರ್ಟ್ ಹೆಸರು ಏನಿತ್ತು? ಅಲ್ಲೊಂದು ಗೇಟ್ ಇತ್ತಲ್ಲ, ಅಲ್ಲೊಂದು ಗೇಟ್ ಇತ್ತಲ್ಲ, ಅದು ನಮ್ಮದು. ಇಲ್ಲಿ ಏನಾಯಿತು? ಕಂಟೆಂಟ್ ಕಂಟೆಂಟ್ ಏನು ಕಂಟೆಂಟ್? ಯಾವುದೋ ಕಂಟೆಂಟ್ ಸಿಕ್ತು. ಅಣ್ಣ ಏನೇನೋ ತೆಗಿತಾ ಇದ್ದೀರಾ? ಏನಾಯ್ತು? ಆಟೋಮೆಟಿಕ್ ಆಫ್ ಆಯ್ತಾ? ಅಣ್ಣಂದು ಇವತ್ತು ಇಳಿಯೋದು ಹತ್ತದಾಯ್ತು. ಸೊ ಹಾಗೆ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ರೈಡಿಂಗ್ ಇಂದು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವರಿಗೂ ರೈಡ್ ಮಾಡಬೇಕು ಅಂತ ಏನಾದರೂ ಆ ಥರ ಹಾಬೀಸ್ಗಳೆಲ್ಲ ಇರುತ್ತಲ್ಲ, ಈಗಿನ ಹುಡುಗರಿಗಂತೂ ಇದ್ದೇ ಇರುತ್ತೆ ನಾನು ನೋಡಿರೋ ಪ್ರಕಾರ. ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡಿ, ಅಂದರೆ ಗೊತ್ತಲ್ಲ ಅದು ಒಂದು ವೈಬೇ ಬೇರೆ ಗೈಸ್. ಓಕೆ, ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.